ಓಂ ಗುರುಭ್ಯೋ ನಮಃ. ಬಂಧುಗಳೇ, ಒಬ್ಬ ವ್ಯಕ್ತಿ ಒಂದು ಪ್ರಶ್ನೆಯ ಕುರಿತು ಚಿಂತಿತನಾಗಿರುತ್ತಾನೆ. ಆತನ ಪ್ರಶ್ನೆ ಏನಾಗಿರುತ್ತೆ ಅಂದ್ರೆ, ಈ ಮನುಷ್ಯ ಸತ್ತ ಮೇಲೆ ಎಲ್ಲಿಗೆ ಹೋಗ್ತಾನೆ, ಅಥವಾ ಮನುಷ್ಯ ಸತ್ತ ನಂತರ ಮುಂದೆ ಏನೇನಾಗುತ್ತೆ ಅಂತ. ಆ ಪ್ರಶ್ನೆಯನ್ನ ಆತ ಅವನ ಊರಲ್ಲಿಯ ಜನರಿಗೂ ಕೇಳಿ ನೋಡಿರುತ್ತಾನೆ. ಉತ್ತರ ಮಾತ್ರ ಎಲ್ಲರ ದೃಷ್ಟಿಯಲ್ಲಿ ಬೇರೆ ಬೇರೆ ಇರುತ್ತೆ. ಆಸ್ತಿಕರು ಒಂದು ಹೇಳಿದರೆ ನಾಸ್ತಿಕರು ಬೇರೊಂದು ಹೇಳಿರುತ್ತಾರೆ. ಆಮೇಲೆ ಅಜ್ಞಾನಿಗಳು ಒಂದು ಹೇಳಿದರೆ ಜ್ಞಾನಿಗಳು ಇನ್ನೊಂದು ಹೇಳಿರುತ್ತಾರೆ. ಕುಚೇಷ್ಟೆ ಮಾಡುವರು, ವ್ಯಂಗ್ಯ ಮಾಡುವರಂತೂ ಬೇರೇನೇನೋ ಹೇಳಿರುತ್ತಾರೆ. ಯಾವ ಉತ್ತರಕ್ಕೂ ಸಮಾಧಾನಗೊಳ್ಳದ ಆತ ಕೊನೆಗೆ ಒಬ್ಬ ಮಹಾತ್ಮರ ಕಡೆಗೆ ಹೋಗ್ತಾನೆ. ಹೋಗಿ ಪ್ರಶ್ನೆಯನ್ನು ಕೇಳಿದಾಗ ಆ ಮಹಾತ್ಮರು ನಾಳೆ ಬೆಳಿಗ್ಗೆ ಬಾ, ಇದಕ್ಕೆ ಉತ್ತರ ಹೇಳ್ತೀನಿ ಅಂತಾರೆ. ಬರುವಾಗ ಮನೆಯಲ್ಲಿಯ ನೀರನ್ನ ಒಂದು ಬಾಟಲಿಯಲ್ಲಿ ಹಾಕಿಕೊಂಡು ಬಾ ಅಂತ ಹೇಳ್ತಾರೆ, ಅಥವಾ ಒಂದು ಬಾಟಲಿ ನೀರನ್ನ ತೆಗೆದುಕೊಂಡು ಬಾ ಅಂತ ಹೇಳ್ತಾರೆ. ಸರಿ ಅನ್ಕೊಂಡು ಅವರು ಹೇಳಿದ ಹಾಗೆ ಆತ ನೀರು ತೆಗೆದುಕೊಂಡು ಮರುದಿನ ಬೆಳಿಗ್ಗೆ ಹೋಗ್ತಾನೆ. ಮಹಾತ್ಮರು ಅವನನ್ನ ಕರೆದುಕೊಂಡು ಸಮುದ್ರ ತೀರಕ್ಕೆ ಹೋಗ್ತಾರೆ. ಸಮುದ್ರ ತೀರಕ್ಕೆ ಹೋದ ಮೇಲೆ ಆತ ತಂದಿರುವಂತಹ ಬಾಟಲಿಯಲ್ಲಿಯ ನೀರನ್ನ ಸಮುದ್ರಕ್ಕೆ ಸುರಿತಾರೆ. ಸುರಿದು ತಿಳಿತಾ ಅಂತ ಕೇಳ್ತಾರೆ. ಏನು ಅರ್ಥ ಆಗ್ಲಿಲ್ಲ ಗುರುಗಳೇ, ದಯವಿಟ್ಟು ತಿಳಿಸಿ ಹೇಳಿ ಅಂತ ಆತ ವಿನಂತಿ ಮಾಡ್ಕೊಳ್ತಾನೆ. ಆಗ ಮಹಾತ್ಮರು ಹೇಳ್ತಾರೆ, ನೀನು ಇಲ್ಲಿ 3 ಸಂಗತಿಗಳನ್ನ ತಿಳ್ಕೊಳ್ಬೇಕು. ಒಂದು ಬಾಟಲಿಯ ಬಗ್ಗೆ, ಇನ್ನೊಂದು ಬಾಟಲಿಯಲ್ಲಿಯ ನೀರಿನ ಬಗ್ಗೆ, ಇನ್ನೊಂದು ಈ ಸಮುದ್ರದ ನೀರಿನ ಬಗ್ಗೆ. ಬಾಟಲಿ ಏನಿದೆಯಲ್ಲ, ಇದು ದೇಹ ಇದ್ದಂತೆ. ಆಮೇಲೆ ಬಾಟಲಿಯೊಳಗಿನ ನೀರೇನಿತ್ತಲ್ಲ, ಅದು ಜೀವ ಇದ್ದಂತೆ. ಮತ್ತು ಈ ಸಮುದ್ರದ ನೀರೇನಿದೆಯಲ್ಲ, ಇದು ಆತ್ಮ ಅಥವಾ ಪರಮಾತ್ಮನಿದ್ದಂತೆ ಅಂತ ಹೇಳ್ತಾರೆ. ಬಾಟಲಿ ಏನಾಗುತ್ತೆ, ಮಣ್ಣಿನಲ್ಲಿ ಕೂಡಿ ಮಣ್ಣಾಗಿ ಹೋಗುತ್ತೆ, ವಿಘಟನೆಯಾಗಿ ಹೋಗುತ್ತೆ. ನೀರೇನಿದೆಯಲ್ಲ, ನೀರು ಒಂದು ವೇಳೆ ಪಾಪ ಮಾಡಿದ್ರೆ, ಇನ್ನು ಪಾಪದ ಅಂಶ ಏನಾದ್ರೂ ಇದ್ರೆ ಮತ್ತೆ ಪುನಃ ಆವಿಯಾಗಿ ಮತ್ತೆ ಯಾರ ಮನೆಯನ್ನಾದ್ರೂ ಸೇರಿ ಪುನಃ ಮತ್ತೆ ಸಮುದ್ರಕ್ಕೆ ಬರಬೇಕಾಗುತ್ತೆ. ಒಂದು ವೇಳೆ ಪಾಪನೇ ಮಾಡದೆ ಹೋಗಿದ್ರೆ ಆ ನೀರು ಯಾವತ್ತೂ ಕೂಡ ಆವಿಯಾಗಲ್ಲ, ಅಥವಾ ಪಾಪ ಮಾಡಿದ ಜೀವಿ ಯಾವತ್ತೂ ಮತ್ತೆ ಪುನಃ ಜನ್ಮ ತಾಳಲ್ಲ ಅಂತ ಮಹಾತ್ಮರು ಹೇಳ್ತಾರೆ. ಅದನ್ನೇ ಮೋಕ್ಷ ಅಂತ ಕರೀತಾರೆ ಬಂಧುಗಳೇ. ಧನ್ಯವಾದಗಳು.